ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಂಪ್ನಿ ಲಾ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಈ ಒಂದು ಸಬ್ಜೆಕ್ಟ್ನಲ್ಲಿ ಕೇಳುವಂತಹ ಯೂನಿಟ್ ವೈಸ್ ಇಂಪಾರ್ಟೆಂಟ್ 2 ಮಾರ್ಕರ್ಸ್ 4 ಮಾರ್ಕರ್ಸ್ ಆ್ಯಂಡ್ 12 ಮಾರ್ಕರ್ಸ್ ಕ್ವಶನ್ಸ್ನ ನೋಡೋಣ. ಯೂನಿಟ್ 1 ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್ 2013. ಸೊ ಇಲ್ಲಿ ಸೆಕ್ಷನ್ ಎ 2 ಮಾರ್ಕರ್ಸ್ಗೆ ಕೇಳುವಂಥ ಪ್ರಶ್ನೆ ನೋಡೋಣ. ಸೊ ನಿಮಗಿಲ್ಲಿ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಎರಡು ಭಾಷೆಗಳಲ್ಲಿ ಕೊಟ್ಟಿದ್ದೀನಿ ಕ್ವಶನ್ಸ್ನ. ಪ್ರಶ್ನೆ 1, ಡಿಫೈನ್ ಕಂಪ್ನಿ ಆ್ಯಸ್ ಪರ್ ಕಂಪ್ನೀಸ್ ಆ್ಯಕ್ಟ್ 2013. ಕಂಪ್ನೀಸ್ ಕಾಯ್ದೆ 2013 ಪ್ರಕಾರ ಕಂಪ್ನಿಯನ್ನು ವ್ಯಾಖ್ಯಾನಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಎ ಹೋಲ್ಡಿಂಗ್ ಕಂಪ್ನಿ? ಹೋಲ್ಡಿಂಗ್ ಕಂಪ್ನಿ ಎಂದರೇನು? ಥರ್ಡ್ ಕ್ವಶನ್, ವಾಟ್ ಈಸ್ ಎ ಸಬ್ಸಿಡರಿ ಕಂಪ್ನಿ? ಉಪ ಕಂಪ್ನಿ ಎಂದರೇನು? ಪ್ರಶ್ನೆ 4, ಮೆನ್ಷನ್ ಎನಿ 2 ಫ್ಯೂಚರ್ಸ್ ಆಫ್ ಎ ಕಂಪ್ನಿ. ಕಂಪ್ನಿಯ ಯಾವುದೇ 2 ಲಕ್ಷಣಗಳನ್ನು ಇಲ್ಲಿ ಉಲ್ಲೇಖಿಸಿ ಕೇಳಿದ್ದಾರೆ. ಇವು ನಿಮಗೆ 2 ಮಾರ್ಕರ್ಸ್ ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ ಸೆಕ್ಷನ್ ಬಿ 4 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಕ್ವಶನ್ ನಂಬರ್ 1, ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಕಂಪ್ನಿ ಆ್ಯಂಡ್ ಪ್ರೈವೇಟ್ ಕಂಪ್ನಿ. ಸಾರ್ವಜನಿಕ ಮತ್ತು ಖಾಸಗಿ ಕಂಪನಿಯ ನಡುವಿನ ವ್ಯತ್ಯಾಸ ಬರೆಯಿರಿ ಕೇಳಿದ್ದಾರೆ. ಕ್ವಶನ್ ನಂಬರ್ 2, ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ನಿ. ಕಂಪ್ನಿಯ ಲಕ್ಷಣಗಳನ್ನು ವಿವರಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಟೈಪ್ಸ್ ಆಫ್ ಕಂಪ್ನೀಸ್ ಅಂಡರ್ ಕಂಪ್ನೀಸ್ ಆ್ಯಕ್ಟ್ 2013. ಕಂಪ್ನೀಸ್ ಕಾಯ್ದೆ 2013 ಅಡಿಯಲ್ಲಿ ಕಂಪ್ನಿಗಳ ವಿಧಗಳು ಅದರ ಬಗ್ಗೆ ಇಲ್ಲಿ ಬರೆಯಿರಿ ಕೇಳಿದ್ದಾರೆ. ಸೊ ಇವು ನಿಮಗೆ 4 ಮಾರ್ಕರ್ಸ್ಗೆ ಕೇಳುವಂಥ ಪ್ರಶ್ನೆಗಳು. ಇವಾಗ ಸೆಕ್ಷನ್ ಸಿ 100 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒಂದು ಕ್ವಶನ್, ಎಕ್ಸ್ಪ್ಲೇನ್ ದಿ ಮೀನಿಂಗ್, ಡೆಫಿನಿಷನ್ ಆ್ಯಂಡ್ ಫ್ಯೂಚರ್ಸ್ ಆಫ್ ಎ ಕಂಪ್ನಿ. ಕಂಪ್ನಿಯ ಅರ್ಥ, ವ್ಯಾಖ್ಯಾನ ಮತ್ತು ಅದರ ಲಕ್ಷಣಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಕ್ವಶನ್ ನಂಬರ್ 2, ಎಕ್ಸ್ಪ್ಲೇನ್ ವೇರಿಯಸ್ ಟೈಪ್ಸ್ ಆಫ್ ಕಂಪ್ನೀಸ್. ವಿವಿಧ ಕಂಪನಿಗಳ ಬಗ್ಗೆ ಇಲ್ಲಿ ತಿಳಿಸಿ ಕೇಳಿದ್ದಾರೆ. ಸೊ ಇವೆಲ್ಲ ನಿಮಗೇನಿದೆ 12 ಮಾರ್ಕ್ಸಿಂದ ಕ್ವಶನ್ಸ್ ಆಗಿದೆ. ಇವಾಗ ಯೂನಿಟ್ 2 ಅಂದರೆ ಫಾರ್ಮೇಷನ್ ಆಫ್ ಎ ನ್ಯೂ ಕಂಪ್ನಿ. ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ ಸೆಕ್ಷನ್ ಎ 2 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ವಾಟ್ ಈಸ್ ಪ್ರಮೋಷನ್? ಪ್ರಚಾರ ಎಂದರೇನು? ಕ್ವಶನ್ ನಂಬರ್ 2, ವಾಟ್ ಈಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್? ಸಂಸ್ಥಾಪನಾ ನಿಯಮಾವಳಿ ಎಂದರೇನು? ಥರ್ಡ್ ಕ್ವಶನ್, ವಾಟ್ ಈಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್? ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಎಂದರೇನು? ಸೊ ಇವು ನಿಮಗೆ 2 ಮಾರ್ಕರ್ಸಿನ ಪ್ರಶ್ನೆಗಳು. ಇವಾಗ ಸೆಕ್ಷನ್ ಬಿ 4 ಮಾರ್ಕರ್ಸ್ ಪ್ರಶ್ನೆ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಸ್ಟೇಜಸ್ ಆಫ್ ಪ್ರಮೋಷನ್ಸ್ ಆಫ್ ಎ ಕಂಪ್ನಿ. ಕಂಪ್ನಿಯ ಪ್ರಚಾರದ ಹಂತಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್ ಕ್ವಶನ್, ಡಿಫರೆನ್ಸ್ ಬಿಟ್ವೀನ್ MOA ಆ್ಯಂಡ್ AOA. MOA ಮತ್ತು AOA ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಸಂಸ್ಥಾಪನಾ ನಿಯಮಾವಳಿ ಅಂಶಗಳು ಎಂದರೇನು ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ನಿಮಗೆ 4 ಮಾರ್ಕರ್ಸ್ ಪ್ರಶ್ನೆಗಳು. ಇವಾಗ ಸೆಕ್ಷನ್ ಸಿ 12 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ಫಾರ್ಮೇಷನ್ ಆಫ್ ಎ ಕಂಪ್ನಿ. ಕಂಪನಿಯ ಸ್ಥಾಪನೆಯ ಹಂತಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 2, ವಾಟ್ ಈಸ್ MOA? ಎಕ್ಸ್ಪ್ಲೇನ್ ಇಟ್ಸ್ ಕಂಟೆಂಟ್ಸ್. MOA ಎಂದರೇನು? ಅದರ ಅಂಶಗಳನ್ನು ವಿವರಿಸಿ ಕೇಳಿದ್ದಾರೆ. ಇವು ನಿಮಗೆ 12 ಮಾರ್ಕರ್ಸ್ ಪ್ರಶ್ನೆಗಳಾಗಿದೆ. ಇವಾಗ ಯೂನಿಟ್ 3, ಕ್ಯಾಪಿಟಲ್ ಸ್ಟ್ರಕ್ಚರ್ ಆ್ಯಂಡ್ ಅಕೌಂಟ್ಸ್ ಆಫ್ ಎ ಕಂಪ್ನೀಸ್. ಸೊ ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ ಸೆಕ್ಷನ್ ಎ 2 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ವಾಟ್ ಆರ್ ಇಕ್ವಿಟಿ ಶೇರ್ಸ್? ಇಕ್ವಿಟಿ ಶೇರ್ಸ್ಗಳು ಎಂದರೇನು? ಕ್ವಶನ್ ನಂಬರ್ 2, ವಾಟ್ ಈಸ್ ಫಾರ್ಫಿಟ್ಯೂಡ್ ಆಫ್ ಶೇರ್ಸ್? ಷೇರುಗಳ ಜಪ್ತಿ ಎಂದರೇನು? ಥರ್ಡ್ ಒನ್, ವಾಟ್ ಆರ್ ಡೆಬೆಂಚರ್ಸ್? ಡೆಬೆಂಚರ್ಗಳು ಎಂದರೇನು? ಸೊ ಇವಾಗ ನಿಮಗೆ 2 ಮಾರ್ಕರ್ಸ್ ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ ಸೆಕ್ಷನ್ಸ್ ಬಿ 4 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒಂದು ಕ್ವಶನ್, ಡಿಫರೆನ್ಸ್ ಬಿಟ್ವೀನ್ ಇಕ್ವಿಟಿ ಶೇರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್. ಇಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಕೇಳಿದ್ದಾರೆ. ಕ್ವಶನ್ ನಂಬರ್ 2, ಡಿಫರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್. ಷೇರುಗಳು ಮತ್ತು ಡಿಬೆಂಚರ್ಗಳ ನಡುವಿನ ವ್ಯತ್ಯಾಸ ತಿಳಿಸಿ ಕೇಳಿದ್ದಾರೆ. ಥರ್ಡ್ ಒನ್ ಕ್ವಶನ್, ಕೈಂಡ್ಸ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ಎ ಕಂಪ್ನಿ. ಕಂಪನಿ ಹೊರಡಿಸುವ ಷೇರುಗಳ ವಿಧಗಳ ಬಗ್ಗೆ ತಿಳಿಸಿ ಕೇಳಿದ್ದಾರೆ. ಸೊ ಇವು ನಿಮಗೆ 4 ಮಾರ್ಕರ್ಸಿಗೆ ಕೇಳುವಂಥ ಪ್ರಶ್ನೆಗಳು. ಇವಾಗ ಸೆಕ್ಷನ್ ಸಿ 12 ಮಾರ್ಕರ್ಸಿಗೆ ಕೇಳುವಂಥ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಶೇರ್ಸ್. ಷೇರುಗಳ ವಿಧಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್,
ಎಕ್ಸ್ಪ್ಲೇನ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ವಿತ್ ಡಿಫರೆನ್ಸಸ್. ಷೇರುಗಳು ಮತ್ತು ಡಿಬೆಂಚರ್ಗಳನ್ನು ವ್ಯತ್ಯಾಸಗಳೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಯೂನಿಟ್ 4 ನೋಡೋಣ. ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಮ್ಯಾನೇಜರಿಯಲ್ ರೋಲ್. ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಹೂ ಈಸ್ ಎ ಕಂಪ್ನಿ ಡೈರೆಕ್ಟರ್. ಕಂಪನಿಯ ನಿರ್ದೇಶಕರು ಯಾರು? ಸೆಕೆಂಡ್ ಒನ್, ಎಕ್ಸ್ಪ್ಯಾಂಡ್ CEO ಆ್ಯಂಡ್ CTO. CEO ಮತ್ತು CTO ಬಗ್ಗೆ ಇಲ್ಲಿ ವಿಸ್ತರಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಹೂ ಈಸ್ ಎ ಕಂಪ್ನಿ ಸೆಕ್ರೆಟರಿ. ಕಂಪನಿಯ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ಸ್ ಬಿ 4 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ರೈಟ್ಸ್ ಆಫ್ ಎ ಕಂಪ್ನಿ ಡೈರೆಕ್ಟರ್. ಕಂಪನಿಯ ನಿರ್ದೇಶಕಗಳ ಬಗ್ಗೆ ಹಕ್ಕುಗಳ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್ ಕ್ವಶನ್, ಡ್ಯೂಟೀಸ್ ಆಫ್ ಕಂಪ್ನಿ ಡೈರೆಕ್ಟರ್. ಕಂಪನಿ ನಿರ್ದೇಶಕರ ಕರ್ತವ್ಯಗಳ ಬಗ್ಗೆ ಬರೆಯಿರಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ರೂಲ್ ಆಫ್ ಆಡಿಟ್ ಕಮಿಟಿ. ಆಡಿಟ್ ಸಮಿತಿಯ ಪಾತ್ರಗಳು ಇಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಇವು ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಆಗಿದೆ. ಇವಾಗ ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಎ ಕಂಪನಿ ಡೈರೆಕ್ಟರ್. ಕಂಪನಿ ನಿರ್ದೇಶಕರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಡಿಫೈನ್ ಕಂಪನಿ ಸೆಕ್ರೆಟರಿ ಆ್ಯಂಡ್ ಎಕ್ಸ್ಪ್ಲೇನ್ ಹಿಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಕಂಪನಿಯ ಕಾರ್ಯದರ್ಶಿಯನ್ನು ವ್ಯಾಖ್ಯಾನಿಸಿ ಅವರ ಹಕ್ಕು ಮತ್ತು ಕರ್ತವ್ಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇವು ನಿಮಗೆ 12 ಮಾರ್ಕ್ಸ್ ಪ್ರಶ್ನೆಯಾಗಿದೆ. ಇವಾಗ ಯೂನಿಟ್ 5 ಕಾರ್ಪೊರೇಟ್ ಮೀಟಿಂಗ್ ಆ್ಯಂಡ್ ವೈಂಡಿಂಗ್ ಅಪ್. ಅಂದರೆ ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ ಸೆಕ್ಷನ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್ ಕ್ವಶನ್, ವಾಟ್ ಈಸ್ ಎ ಕಂಪ್ನಿ ಮೀಟಿಂಗ್. ಕಂಪನಿ ಸಭೆ ಎಂದರೇನು? ಸೆಕೆಂಡ್ ಒನ್, ವಾಟ್ ಈಸ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ಕಂಪನಿಯ ವಿಲೇವಾರಿ ಎಂದರೇನು? ಸೊ ಇವು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ ಸೆಕ್ಷನ್ಸ್ ಬಿ 4 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಟೈಪ್ಸ್ ಆಫ್ ಕಂಪ್ನಿ ಮೀಟಿಂಗ್ಸ್. ಕಂಪನಿಯ ಸಭೆಗಳ ವಿಧಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್ ಕ್ವಶನ್, ಎಕ್ಸ್ಪ್ಲೇನ್ ರಿಕ್ವೆಸ್ಟೀಸ್ ಆಫ್ ಎ ವ್ಯಾಲಿಡ್ ಮೀಟಿಂಗ್. ಮಾನ್ಯ ಸಭೆಯ ಅವಶ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಲೆಟ್ಸ್ ಸಿ ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್ಸ್. ಫಸ್ಟ್ ಒನ್, ವಾಟ್ ಈಸ್ ಎ ಕಾರ್ಪೊರೇಟ್ ಮೀಟಿಂಗ್. ಎಕ್ಸ್ಪ್ಲೇನ್ ರಿಕ್ವೆಸ್ಟೀಸ್ ಆಫ್ ಎ ವ್ಯಾಲಿಡ್ ಮೀಟಿಂಗ್. ಕಂಪನಿ ಸಭೆ ಎಂದರೇನು? ಮಾನ್ಯ ಸಭೆಯ ಅವಶ್ಯಕ ಅಂಶಗಳನ್ನು ಇಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಆ್ಯಂಡ್ ಇಟ್ಸ್ ಮೋಡ್ಸ್. ಕಂಪನಿಯ ವಿಲೇವಾರಿ ಮತ್ತು ಅದರ ವಿಧಗಳನ್ನು ಇಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಇದು 12 ಮಾರ್ಕ್ಸ್ ಕ್ವಶನ್ಸ್ ಆಗಿದೆ. ಸೊ ಇಲ್ಲಿಗೆ ಏನೈತಿ, ಯೂನಿಟ್ ವೈಸ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ 4 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸ್ ಕ್ವಶನ್ಸ್ನ ನೋಡಿದ್ದೀವಿ. ಸೊ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಸೊ ಈ ವಿಡಿಯೋಗೆ ನಿಮ್ಮ ಈ ಕ್ವಶನ್ಸ್ ಮತ್ತು ವಿತ್ ಆನ್ಸರ್ಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೈತಿ ಇದ್ರ ಕ್ವಶನ್ಸ್ ಮತ್ತು ಆನ್ಸರ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.